ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕುಳಿಪುರಂನಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ 5,000 ಪೌರಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸುವ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಜಿ. ಪರಮೇಶ್ವರ್, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, AICC ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಮಾತನಾಡಿದ ಪರಮೇಶ್ವರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಗೌರವ ನಮನ ಸಲ್ಲಿಸಬೇಕಿದೆ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆ, ಸಹೋದರತ್ವ, ಭ್ರಾತೃತ್ವವನ್ನು ತಿಳಿಸದೆ ಹೋಗಿದ್ದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಿರಲಿಲ್ಲ. ವರ್ಣಾಶ್ರಮದ ಪದ್ಧತಿಯ ವಿರುದ್ಧ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಹೋರಾಟ ಮಾಡಿ ನಮಗೆಲ್ಲ ಸಮಾನತೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಓಕ್ಲಿಪುರದ ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ಸನ್ಮಾನ್ಯ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ದಿನೇಶ್ ಗುಂಡೂರಾಯರು ನಮ್ಮ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ನೀವು ಬರಲೇಬೇಕು ಅಂತ ಹೇಳಿ ನನಗೆ ತಿಳಿಸಿದ ಮೇಲೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಅಂದ ತಕ್ಷಣ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಇವತ್ತು ನಾವೆಲ್ಲರೂ ಕೂಡ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಬೇಕಾದದ್ದು. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನವನ್ನ ಕೊಡದೆ ಹೋಗಿದ್ರೆ ಆ ಸಂವಿಧಾನದಲ್ಲಿ ಸಮಾನತೆಯನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ತಿಳಿಸದೆ ಹೋಗಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಾ ಇರಲಿಲ್ಲ. 5,000 ವರ್ಷಗಳ ಹಿಂದೆ ಏನು ಪ್ರಾರಂಭ ಮಾಡಿದಂತ ವರ್ಣಾಶ್ರಮ ಧರ್ಮ ಇವತ್ತಿಗೂ ಕೂಡ ಈ ದೇಶದಲ್ಲೇ ಉಳಿದು ಹೋಗ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ಹೋರಾಟ ಮಾಡಿ, ಸ್ವತಂತ್ರದ ನಂತರ ಹೋರಾಟ ಮಾಡಿ ಇವತ್ತು ನಮಗೆ, ನಿಮಗೆಲ್ಲರಿಗೂ ಕೂಡ ಸಮಾನತೆಯನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ. ಯಾವುದೋ ಮುಲಾಜಿಗೆ ಕೊಟ್ಟಿಲ್ಲ, ಅಥವಾ ಯಾರೋ ಹಣವಂತರನ್ನ ನೋಡಿ ಕೊಟ್ಟಿಲ್ಲ. ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಸಮಾನತೆ ಸಿಗಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನು, ಒಂದು ಹಳ್ಳಿಯಿಂದ ಬಂದವನು. ನಾನು ಸ್ವತಃ ಈ ಜಾತಿಯ ವ್ಯವಸ್ಥೆಯನ್ನು ಅನುಭವಿಸಿ ಬಂದಿರ್ತಕ್ಕಂಥವನು. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆಯಲ್ಲಿ ಬರ್ತಕ್ಕಂಥ ನನ್ನ ಸ್ನೇಹಿತರು ಯಾರಿಗಾದ್ರೂ ಮನೆಯ ಬಾಗಿಲಿಗೆ ಕುಡಿಯೋದಕ್ಕೆ ಅವಾಗೇನು ಬೋರ್ವೆಲ್ ನೀರಿರಲಿಲ್ಲ. ಯಾರಿಗಾದ್ರೂ ಮನೆ ಹತ್ರ ಹೋಗಿ ನೀರು ಕೇಳಬೇಕು. ಆ ಮನೆ ಹತ್ರ ಹೋಗಿ ನೀರು ಕೇಳ್ತಾ ಇದ್ದಾಗ ಮೊದಲನೆಯ ಪ್ರಶ್ನೆ ನಮಗೆ ಮಾಡ್ತಾ ಇದ್ದಿದ್ದವರು, ನೀನು ಯಾವ ಊರಿನವನು? ನಾನು ಇಂಥ ಊರು. ನೀನು ಯಾರ ಮನೆಯವನು? ನಾನು ಇಂಥವ್ರ ಮನೆಯವನು.
ಆ ಇಂಥವ್ರ ಮನೇನು ಅಂದ ತಕ್ಷಣ ಅವ್ರಿಗೆ ಗೊತ್ತು ಯಾವ ಜಾತಿ ಅಂತ. ಹಾಗಾದ್ರೆ ನೀನ್ ಅಲ್ಲೇ ನಿಂತ್ಕೋ ಅಂತ ಹೇಳಿ ನಮ್ಮನ್ನ ನಿಲ್ಸೋರು. ನಾನು ಹೊರಗಡೆ ನಿಂತ್ಕೊಂಡು ಅವರ ಚೆಂಬಲ್ಲಿ ನೀರು, ನಮಗೆ ಈ ರೀತಿ ನೀರು ಕುಡಬೇಕು, ನಾವು ಆ ನೀರನ್ನ ಹೀಗೆ ಕುಡಿದು ಬೇರೆಯವರ ಮನೆ ಬಾಗಿಲಿನಲ್ಲಿ ಆ ರೀತಿ ನೀರು ಕುಡಿದು ಬಂದಂತವನು ನಾನು. ನನಗೆ ಸ್ವಂತ ಅನುಭವ ಜಾತಿಯ ವ್ಯವಸ್ಥೆದಾಗಿದೆ. ಅದರ ನೋವು, ಆ ಗಾಯ ಮಾಸು ಹೋಗಿದೆ, ಒಣಗೋಗಿದೆ ಗಾಯ, ಆದ್ರೆ ಕಲೆ ಹಂಗೆ ಉಳಿದ್ಬಿಡ್ತಲ್ಲ. ಆ ಗಾಯದ ಕಲೆ ಹಂಗೆ ಇವತ್ತು ಕೂಡ ನನ್ನ ಜೀವನದಲ್ಲಿ ಉಳಿದಿದೆ. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನನ್ನಂತ ಯುವಕನಿಗೆ, ನನ್ನಂತ ವ್ಯಕ್ತಿಗೆ ಸಮಾನತೆಯನ್ನು ತರಬೇಕು, ಕೊಡಬೇಕು ಅಂತೇಳಿ ಹೇಳಿ ಹೊಂದಿದ್ದಂಥದ್ದು ಇವತ್ತು ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ನೇಹಿತರೆ, ಒಂದು ನಾಯಿ ಕೆರೆಯಲ್ಲಿ ಹೋಗಿ ನೀರು ಕುಡಿಬಹುದು, ಆದ್ರೆ ಪರಿಶಿಷ್ಟ ಜಾತಿಗೆ, ಜನಾಂಗಕ್ಕೆ ಸೇರಿದಂತ ಜನ, ಸಮಾಜದಲ್ಲಿ ಕೆಳಸ್ತರದ ಜನ ಆ ಕೆರೆಯಲ್ಲಿ ನೀರು ಕುಡಿಯೋ ಹಾಗಿಲ್ಲ. ನಾಯಿ ಕುಡಿಬಹುದು, ಹಂದಿ ಕುಡಿಬಹುದು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಅಂಬೇಡ್ಕರ್ ಅವರ ಒಂದು ಜ್ಞಾಪಕವನ್ನ ಯಾಕೆ ನಾವು ಮಾಡ್ತೀವಿ? ಯಾಕೆ ಅವರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ? ನಾವು ಅವ್ರ ಹೆಸರು ಮಾತ್ರ ಜಪ ಮಾಡ್ತೀವಿ, ಆದ್ರೆ ಅವರಿಂದ ನಮ್ಗೆ ಏನು ಸಿಕ್ಕಿದೆ, ಅವರ ಇತಿಹಾಸ ಏನು, ಅದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಕ್ ಹೋಗೋದಿಲ್ಲ. ಜೈ ಭೀಮ್ ಅಂತ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ಆ ಜೈ ಭೀಮ್ ಅಂತ ಹೇಳಿದಾಗ ಅದರ ಸಿದ್ಧಾಂತ ಏನು, ಅದರ ಅರ್ಥ ಏನು, ಅದಕ್ಕೇನು ದಲಿತರಿಗೋಸ್ಕರ ಇರುವಂತದ್ದು, ಅದು ಎಲ್ರಿಗೂ ಕೂಡ ಸೇರ್ಕೊಳ್ತದ, ಅದನ್ನೂ ಯೋಚನೆ ಮಾಡ್ಬೇಕು. ಇವತ್ತು ನಮ್ಮ ಸಮಾಜ, ನಮ್ಮ ದೇಶದಲ್ಲಿದ್ದಂಥ ಸಮಾಜ ಇವತ್ತು ಅನೇಕ ವ್ಯತ್ಯಾಸಗಳಿರುವಂಥ ಸಮಾಜ. ಹಿಂದೆಯಿಂದ ಅದು ನಮ್ಮ ಇತಿಹಾಸದಿಂದ ಬಂದಿರತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇದ್ದಂಥದ್ದು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾವ ಜನರಿಗೆ ಹಳ್ಳಿಗಳಲ್ಲಿ ಬಾವಿಗೆ ಹೋಗಿ ನೀರು ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಬೀದಿಗಳಲ್ಲಿ ಅವ್ರ ಮುಂದೆ ಓಡಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಅಂತ ಒಂದು ಕೆಟ್ಟ ಪರಿಸ್ಥಿತಿ ಈ ದೇಶದಲ್ಲಿತ್ತು. ಅಂದ್ರೆ ಒಂದು ರೀತಿ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಒಂದು ಮನೋಭಾವನೆ ಈ ದೇಶದಲ್ಲಿತ್ತು. ನಾನು ಇಷ್ಟು ಹೇಳಿ, ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಪಕ್ಷ ಇವತ್ತು ನಾವು ಎಲ್ಲರ ಜೊತೆ ಒಂದಾಗಿ ಸಮಾನವಾಗಿ ನೋಡುವಂತವ್ರಾಗಬೇಕು. ನಾವು ಎಲ್ಲರನ್ನು ಕೂಡ ಜೋಡಿಸ್ಬೇಕು, ಎಲ್ಲರನ್ನು ಕೂಡ ಸೇರಿಸಬೇಕು, ಮತ್ತು ಜನರ ಮಧ್ಯೆ ನಾವು ಒಂದು ಸೇತುವೆಯಾಗಿ ಜನರ ಮನಸ್ಸುಗಳನ್ನು ಒಂದ್ ಮಾಡತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇದೇ ಅಂಬೇಡ್ಕರ್ ಅವರ ಸಿದ್ಧಾಂತ. ಯಾವ ಕೆಳಗಡೆ ಇದೆ ಅವ್ರನ್ನ ಮೇಲೆತ್ತಬೇಕು, ಸಮಾಜವನ್ನು ಒಂದ್ ಮಾಡಬೇಕು, ಘರ್ಷಣೆ ಹೋಗ್ಬೇಕು, ಪ್ರೀತಿ ವಿಶ್ವಾಸ ಬೆಳಿಬೇಕು. ಎಷ್ಟು ದಿವಸ ಕೂಡ ನಡೆದಿದೆ? 5,000 ಜನಕ್ಕೆ